ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ಖಂಡಿಸಿ ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಶನಿವಾರ ಸಂತೆಯಲ್ಲಿ ಭಾರತ್ ಗ್ಯಾಸ್ ಅವ್ಯವಸ್ಥೆಗೆ ಕರವೇ ಸ್ವಾಭಿಮಾನಿ ಬಣದ ಹೋರಾಟ ಫಲವಾಗಿದೆ. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿಯಲ್ಲಿರುವ ನಾಟ್ಯನಿಕೇತನ ಸಂಗೀತ ನೃತ್ಯ ಶಾಲೆಯಲ್ಲಿ ನೂತನ ತರಗತಿಯ ಆರಂಭಕ್ಕೆ ಚಾಲನೆ ನೀಡಲಾಯಿತು. ಕುಶಾಲನಗರ ಪಟ್ಟಣದ ಕಾರ್ಯಪ್ಪ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ಪಟ್ಟಣದ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿ ತಾಲೂಕು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕರು ಎಂದು ಅವಹೇಳನಕಾರಿಯಾಗಿ ಕರೆದಿರುವುದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡಿದರು. ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು. ಇದೇ ಸಂದರ್ಭ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. भारतीय जनता पार्टी की धिक्कार 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 समकेळी 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 धिक्कार धिक्कार ತೊಲಗಿಸಿ 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 ಈ ಕುಶಾಲನಗರದಲ್ಲಿ ಏನು ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥ ಉದ್ದೇಶ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಭಯೋತ್ಪಾದಕರೆಂದು ಹೇಳಿರ್ತಕ್ಕಂಥ ಹೇಳಿಕೆ ಮತ್ತು ಅವರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳು ಪದೇ ಪದೇ ಏನು ನಮ್ಮ ದೇಶದ ಪ್ರಧಾನಮಂತ್ರಿಯವರು ವಿರುದ್ಧವಾಗಿ ಅವಹೇಳನಕಾರಿ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು, ದೇಶದ ಪ್ರಧಾನಿಯ ಹುದ್ದೆಯನ್ನು ಲೆಕ್ಕಿಸದೆ ಮಾತಾಡ್ತಿರ್ತಕ್ಕಂಥದ್ದು, ಇವರು ವಿದೇಶಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಹ ದೇಶದ ಪ್ರಧಾನಿ ಮತ್ತು ದೇಶದ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಿರ್ತಕ್ಕಂಥದ್ದು, ಕಾಂಗ್ರೆಸ್ನ ದುರಂಕಾರಿ ಮತ್ತು ಕಾಂಗ್ರೆಸ್ನ ಏನು ನಡವಳಿಕೆಗಳನ್ನು ಇವತ್ತು ಜಗಜ್ಜಾಹೀರು ಮಾಡಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ನಡೀತಿದೆ. ಅದೇ ರೀತಿಯಲ್ಲಿ ಕುಶಾಲನಗರದ ಪ್ರತಿಭಟನೆ ಮಾಡಿದ್ವಿ. ಇದೇ ರೀತಿಯಲ್ಲಿ ಮುಂದುವರೆದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಇವತ್ತು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ FIR ದಾಖಲಿಸಬೇಕು ಅಂತ ಕಂಪ್ಲೇಂಟ್ಗಳು ಸಹ ದಾಖಲು ಮಾಡಿದ್ದೀವಿ. ಆದರೂ ಸಹ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರ ವಿರುದ್ಧ ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆನೇ ದೇಶದ್ರೋಹಿ ಅಂತ ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕೊಡಗಿನಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇವತ್ತು ಸುಮೋಟ ಕೇಸ್ಗಳನ್ನ ದಾಖಲು ಮಾಡ್ತಿದೆ. ಆದರೆ ಇವತ್ತು ಇದುವರೆಗೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವಾಗಿ ಏನು ಹೇಳಿಕೆಗಳನ್ನು ಕೊಟ್ಟಂಥ FIR ದಾಖಲು ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಸಹ ಇವತ್ತುವರೆಗೆ ಯಾವುದೇ ಒಂದು FIR ದಾಖಲಾಗಿರೋದಿಲ್ಲ. ಆದರೆ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಇವತ್ತು ಸುಮೋಟ ಕೇಸ್ಗಳನ್ನ ದಾಖಲು ಮಾಡ್ತಿದ್ದಾರೆ. ಇದು ಮುಂದುವರೆದರೆ ಎಲ್ಲ ಪೊಲೀಸ್ ಠಾಣೆಗಳ ಎದುರು ಪ್ರತಿಭಟನೆ ಮಾಡ್ತೀವಿ ಯುವ ಮೋರ್ಚಾದ ವತಿಯಿಂದ. ಇದನ್ನು ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಕಾಂಗ್ರೆಸ್ ಹಿಂಬಾಗಿಲಿನಿಂದ ಪೊಲೀಸ್ ಆಡಳಿತ ವ್ಯವಸ್ಥೆ ನಡೆಸ್ತಾ ಇದೆ. ಇದನ್ನು ನಿಲ್ಲಿಸದೇ ಹೋದಂಥ ಸಂದರ್ಭದಲ್ಲಿ ಬಿಜೆಪಿ ರೋಡಿಗೆ ಇಳಿದು ರಸ್ತೆ ತಡೆ ಮತ್ತು ಪೊಲೀಸ್ ಠಾಣೆಗಳ ಎದುರುಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಧಾನಿ ಆಗಿದ್ದ ಟೈಮಲ್ಲಿ ಸೋನಿಯಾ ಗಾಂಧಿ ಅವರು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಎಲ್ಲ ಕಡೆ ಸಹಿ ಹಾಕಿಸ್ಕೊಳ್ತಾ ಇದ್ರು. ಇವಾಗ BJP ಸರ್ಕಾರ ಬಂದಾಗ ಅದಕ್ಕೆ ವಿರೋಧ ಮಾಡಿದ್ದಾರೆ. ಹಾಗೆ ಇದನ್ನು ನಾವು ಎಲ್ಲ ಮಹಿಳೆಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಬರಗುಕೋಟಿ, ಕುಶಾಲನಗರ. ನಾಪಕ್ನಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆ ಮೈದಾನದಲ್ಲಿ 5ನೇ ವರ್ಷದ ಕೊಡವ ಕೌಟುಂಬಿಕ ಕೇರ್ಬಲಿ ನಮ್ಮೆ ಅಂಗವಾಗಿ ಸಕಲ ಸಿದ್ಧತೆ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲಾ ಮೈದಾನದಲ್ಲಿ 5ನೇ ವರ್ಷದ ಕೊಡವ ಕೌಟುಂಬಿಕ ಕೇರ್ಬಲಿ 3 ದಿನಗಳ ಕಾಲ ನಡೆಯಲಿದೆ. ನಾಪೋಕ್ಲುವಿನ ಚಿಯಕಪುವಂಡ ಕುಟುಂಬ 5ನೇ ವರ್ಷದ ಕೊಡವ ಕೌಟುಂಬಿಕ ಕೇರ್ಬಲಿ ನಮ್ಮೆಯ ಸಾರಥ್ಯ ವಹಿಸಿದ್ದು
ಜಿದ್ದಾಜಿದ್ದಿನ ಪೈಪೋಟಿಯಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೈದಾನವನ್ನ ಸಜ್ಜುಗೊಳಿಸುವ ಅಂತಿಮ ಹಂತದ ಕಾರ್ಯಗಳು ನಡೆದವು. ಮೈದಾನದ ಸಿದ್ಧತೆ, ಮಾರ್ಕಿಂಗ್, ಶಾಮಿಯಾನ ಅಳವಡಿಕೆ ಕಾರ್ಯಗಳು ನಡೆದವು. ಕೊಡವ ಕುಟುಂಬಗಳ ನಡುವೆ ಚೇನಂಡ ಕಪ್ ಹಾಕಿ ಉತ್ಸವ ನಾಪೋಕ್ಲುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದು ಕ್ರೀಡಾ ಪ್ರೇಮಿಗಳ ಮನಸೆಳೆಯುತ್ತಿದೆ. ಇದೀಗ ಚಿಯಕಪೂವಂಡ ಕುಟುಂಬದ ವತಿಯಿಂದ ಆಯೋಜಿಸಲಾಗಿರುವ ಕೊಡವ ಕೌಟುಂಬಿಕ ಹಗ್ಗಜಾಟ ಸ್ಪರ್ಧೆಯು ಅಪಾರ ಸಂಖ್ಯೆಯ ಕ್ರೀಡಾ ಪ್ರೇಮಿಗಳ ಮನಸೂರೆಗೊಳ್ಳಲಿದೆ. ಆರಂಭದ ವರ್ಷದಲ್ಲಿ ಪೊನ್ನಲ ತಂಡ ಕುಟುಂಬಸ್ಥರು ಈ ಸ್ಪರ್ಧೆಗೆ ಚಾಲನೆ ನೀಡಿದರು. ತೀವ್ರ ಹೋರಾಟದ ರೋಚಕ ಹಗ್ಗಜಾಟ ಸ್ಪರ್ಧೆಗೆ ಕ್ರೀಡಾ ಮನೋಭಾವದ ಜನಾಂಗದವರು ಇತರ ಕ್ರೀಡೆಗಳಂತೆ ಸಹಕಾರ ನೀಡಿದರು. 2ನೇ ವರ್ಷದಿಂದ ಕೇರ್ಬಲಿ ನಮ್ಮೆ ಮತ್ತಷ್ಟು ಜನಪ್ರಿಯತೆಗೆ ಸಾಕ್ಷಿಯಾಯಿತು. ಕೊಡವ ಟಗ್ ಆಫ್ ವಾರ್ ಅಕಾಡೆಮಿಯ ಸಹಕಾರದೊಂದಿಗೆ ವಿವಿಧ ಕುಟುಂಬಗಳು ಕ್ರೀಡಾಕೂಟ ಆಚರಿಸಲು ಮುಂದೆ ಬಂದವು. ಆರಂಭದ ವರ್ಷದಲ್ಲಿ 40 ಕುಟುಂಬಗಳು ಪಾಲ್ಗೊಂಡಿದ್ದವು. ನಂತರ 2023ರಲ್ಲಿ ಟಿ ಶೆಟ್ಟಿಗೇರಿಯಲ್ಲಿ ನಡೆದ ಚಟ್ಟಂಗಡ ಕೇರ್ಬಲಿ ಉತ್ಸವದಲ್ಲಿ 171, 2024ರಲ್ಲಿ ನಾಪೋಕ್ಲಲ್ಲಿ ನಡೆದ ಬೊಟ್ಟೊಳಂಡ ಕುಟುಂಬದವರು ಆಯೋಜಿಸಿದ ಕ್ರೀಡಾಕೂಟದಲ್ಲಿ 230 ತಂಡಗಳು ಪಾಲ್ಗೊಂಡಿದ್ದವು. ಕಳೆದ ವರ್ಷ 2025ರಲ್ಲಿ ನಡೆದ ಬಾಳೆಕುಟೀರ ಕಪ್ ಕ್ರೀಡೆಯಲ್ಲಿ 282 ಕುಟುಂಬಗಳು ಪಾಲ್ಗೊಂಡಿದ್ದವು. 5ನೇ ವರ್ಷದ ಕೊಡವ ಕೌಟುಂಬಿಕ ಕೇರ್ಬಲಿ ನಮ್ಮೆ ಉದ್ಘಾಟನೆಗೊಳ್ಳಲಿದೆ. ಪಟ್ಟಣದ ಪೊನ್ನಡ್ ಸೂಪರ್ ಮಾರ್ಕೆಟ್ ಬಳಿಯಿಂದ ಕೆಪಿ ಶಾಲಾ ಮೈದಾನದವರೆಗೆ ಚಿಯಕಪೂವಂಡ ಕುಟುಂಬಸ್ಥರು, ಕೊಡವ ಟಗ್ ಆಫ್ ವಾರ್ ಅಕಾಡೆಮಿ, ತವರು ಮನೆ ಯುವತಿಯರು, ಬಂಧುಗಳು, ಊರಿನವರು ಮೆರವಣಿಗೆ ನಡೆಸಲಿದ್ದಾರೆ. ಅಕಾಡೆಮಿಯ ಪ್ರಮುಖರು, ಆಯೋಜಕ ಕುಟುಂಬದವರು ಕ್ರೀಡಾಕೂಟದ ಯಶಸ್ಸಿಗೆ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಕೊಡವ ಕುಟುಂಬಗಳ ನಡುವಿನ ಹಗ್ಗಜಗಾಟ ಸ್ಪರ್ಧೆ ಈ ಬಾರಿ ಭಾರತೀಯ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗುತ್ತಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಕಿರಣ್ ಪೊನ್ನಪ್ಪ ತಿಳಿಸಿದ್ದಾರೆ. ಇದೇ ಸಂದರ್ಭ ಚಿಯಕಪೂವಂಡ ಕೇರ್ಬಲಿ ನಮ್ಮೆಯ ಪದಾಧಿಕಾರಿಗಳು, ವಿವಿಧ ಸಮಿತಿಗಳ ಸದಸ್ಯರು, ಕುಟುಂಬಸ್ಥರು ಉಪಸ್ಥಿತರಿದ್ದರು. ಚಿಯಕಪೂವಂಡ ವಕಲ್ರ ಕೇರ್ಬಲಿ ನಮ್ಮೆರ ಎಲ್ಲ ತಯಾರಿಯು ಆಯ್ತು. ನಾಳೆ ಪೊಲಾಕ ಇನಾಗ್ರೇಷನ್ ഉണ്ട്. ಪೊಲಾಕ 9 ಗಂಟೆಗೆ ನಂಗೆ ಹೊನ್ನಾಡು ಅಲ್ಲಿಂದ ನಂಗೆ ಪ್ರೊಸೆಷನ್ ಶುರು ಆಪ 9 ಗಂಟೆಗೆ 11 ಗಂಟೆಗೆ ನಂಗೆ ಶಾರ್ಪ್ ಆಯಿತು. ನಂಗೆ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡುವ ಸಭಾ ಕಾರ್ಯಕ್ರಮ ಉಂಡು. ಅಂದರೆ ಕಾವೇರಿ ಕಾಲೇಜ್ ಪಕ್ಕಡ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಉಂಡು. ಎಲ್ಲ ಆಯಿತು. ನಾಳೆ ನಂಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಎಲ್ಲರೂ ಬಾರಿ ನಂಗೆ ಕೂಡ ನಿಂದಿದ್ದು ನಂಗೆ ಸಹಕಾರ ತಾರಿ ನಂಗೆ ಈಗಾಗಲೇ ನಿಂಗೆ ಗೊತ್ತುಳ್ಳೇ ಎಲ್ಲ ನಿಂಗೆ ಏನು ನಂಗೆ ನೋಡ್ತಾನೆ ನಂಗೆ ಟೈಸು ರೆಡಿ ಆಯಿತು. ಕೊಡತಕ್ಕಲೆ ಟೈಸ್ ಮಾಡಿತ್ತು, ಇನ್ವಿಟೇಷನ್ ಕೊಡತಕ್ಕಲೆ ಮಾಡಿತ್ತು. ಅಂದರೆ ಗ್ರೌಂಡ್ಗೆ ಸಂಬಂಧಪಟ್ಟಂಥ ಎಲ್ಲ ಕಾರಬಾರು ರೆಡಿ ಆಯಿತು. ಮಳೆ ಬಂದಂಡು ಆಚೆ ಸಮೇತ ನಂಗೆ ಪಿಚ್ಚನ್ನ ಕವರ್ ಮಾಡಿತ್ತು. ಅದಂಗೆ ವೆಟ್ಟಾಗತ್ತೆ ನಂಗೆ ಮಾಡಿತ್ತು. ನಾಳೆ ಒಕ್ಕಕಾರ ಮಾತ್ರ ಬಪ್ಪಗಳು ಟೀಮ್ಸ್ ಬಂದನೆ ನಂಗೆ ಯಥಾಸ್ಥಿತಿಲಿ ನಂಗೆ ರೆಗ್ಯುಲರ್ ಪೊಲಾಕೆ ಅಂತ ಮ್ಯಾಚಸ್ ಸಫಲ ಕಂಟಿಸ್ ನಂಗೆ ಬಯಟಗಾನೆ ಮ್ಯಾಚ್ ನಡ್ಕೋ ಅಂಗಡ ಈವೆಂಟ್ದು ಆನಾಳದ ವಿಭಾಗത്തിൽ ಎಂತ ಅಂಚೆಂಗೆ ಫಸ್ಟ್ ಪ್ರೈಸ್ 4 ಲಕ್ಷ ಪಿಂಜ ಟ್ರೋಫಿ. ಆಮೇಲೆ 2ನೇ ಪ್ರೈಸ್ 75,000 ಪಿಂಜ ಟ್ರೋಫಿ. 3ನೇ ಪ್ರೈಸ್ 50,000 ಪಿಂಜ ಟ್ರೋಫಿ. 4ನೇ ಪ್ರೈಸ್ 40,000 ಪಿಂಜ ಟ್ರೋಫಿ. 5ನೇ ಪ್ರೈಸ್ 30,000 ಪಿಂಜ ಟ್ರೋಫಿ. 6ನೇ ಪ್ರೈಸ್ 20,000 ಪಿಂಜ ಟ್ರೋಫಿ. ಅದೇ ಅಂದನೆ ಆನಾಳಕ್ಕೆ ಎಂದನೆಂಡ ಅದೇ ಪ್ರೈಸ್ ಟ್ರೋಫಿ ಪೊನ್ನಾಳ ವಿಭಾಗತ್ತಿಪ್ಪ. ಈ ವಿಶೇಷತೆ ಎಂತ ಅಂಚೆಂಗೆ 16 ವಯಸ್ಸರ ಒಳಪಟ್ಟ ಮಕ್ಕಕ್ಕೆ ಅದು ಮೂಡಿ ಕುಂಜೋಳು ಕುಣ್ಣ ಕುಂಜೋಳು ಒಕ್ಕಚೆ ಕುಡಿತು ಕಾಂಪೀಟ್ ಮಾಡುವಂಥದ್ದು. ಅದು ಹೆಚ್ಚಿಗೆ ಫಸ್ಟ್ ಪ್ರೈಸ್ 20,000 ಪಿಂಜ ಟ್ರೋಫಿ. ಸೆಕೆಂಡ್ ಪ್ರೈಸ್ 15,000 ಪಿಂಜ ಟ್ರೋಫಿ. 3ನೇ ಪ್ರೈಸ್ 10,000 ಪಿಂಜ ಟ್ರೋಫಿ ಇಂದನೇ ಉಂಡು. ಎಲ್ಲರೂ ಬಂತು ಕೂಡಿಯಾಡ್ತಿ ಸಾಕಾಡ್ತಿತ್ತು ನಂಗಡ ಈ ಇವೆಂಟ್ನ ಸಕ್ಸಸ್ ಮಾಡೋಣ ಎಂದು ಎಲ್ಲರನ್ನ ಕಟ್ಟೋದು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿಯಲ್ಲಿರುವ ನಾಟ್ಯನಿಕೇತನ ಸಂಗೀತ ನೃತ್ಯ ಶಾಲೆ ವತಿಯಿಂದ ನೂತನ ತರಗತಿಯ ಆರಂಭಕ್ಕೆ ಸರಸ್ವತಿ ಪೂಜೆ, ಗೆಜ್ಜೆ ಪೂಜೆ ನೆರವೇರಿಸಲಾಯಿತು. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿಯಲ್ಲಿರುವ ನಾಟ್ಯನಿಕೇತನ ಸಂಗೀತ ನೃತ್ಯ ಶಾಲೆಯ ನೂತನ ತರಗತಿಯ ಶುಭಾರಂಭಕ್ಕೆ ಗೆಜ್ಜೆ ಪೂಜೆ, ಸರಸ್ವತಿ ಪೂಜೆ ಕಾರ್ಯಕ್ರಮ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ನೃತ್ಯ ಕಲಾವಿದರುಗಳಾದ ಶ್ರೀಮತಿ ಶಾರದಾ ಉದಯ್, ಶ್ರೀಯುತ ವಿದ್ವಾನ್ ಬಿಸಿ ಶಂಕರಯ್ಯ ಅವರು, ವಿದ್ವಾನ್ ದಯಾನಂದರವರು ಮುಖ್ಯ ಅತಿಥಿಗಳಾಗಿ ಬಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಸಂಸ್ಥೆಯ ಪೋಷಕರು, ಗುರುಗಳು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳು, ಗುರುಗಳು, ಪೋಷಕರು ಹಾಗೂ ಗುರು ಹಿರಿಯರ ಸಮ್ಮುಖದಲ್ಲಿ ಮಕ್ಕಳಿಗೆ ಗೆಜ್ಜೆಯನ್ನ ಕಟ್ಟಿ ನೃತ್ಯ ಪ್ರದರ್ಶನ ನೀಡಿದರು. ನಿರೂಪಣೆಯನ್ನ ಗೀತ ಗುರುಪ್ರಸಾದ್ ಅವರು ನೆರವೇರಿಸಿಕೊಟ್ಟರು. ಹಾಗೆಯೇ ಕರ್ನಾಟಕ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯವು ನಡೆಸುವ ಭರತನಾಟ್ಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಧಾನಿ ಕುಶಾಲನಗರ. ಗಂಗಾವತಿ ತಾಲೂಕಿನಲ್ಲಿ ರೈತರ ಹಕ್ಕುಗಳ ಮತ್ತು ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ರೈತ ಚೈತನ್ಯ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು.
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ವತಿಯಿಂದ ಗಂಗಾವತಿ ತಾಲೂಕಿನಲ್ಲಿ ರೈತರ ಹಕ್ಕುಗಳು ಮತ್ತು ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರೈತ ಚೈತನ್ಯ ಯಾತ್ರೆ 2 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಯಾತ್ರೆಗೆ ಜಗಜ್ಯೋತಿ ಬಸವೇಶ್ವರರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ನಂತರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಯಾತ್ರೆ ಸಾಗುತ್ತಿದ್ದು ರೈತರೊಂದಿಗೆ ನೇರವಾಗಿ ಸಂವಾದ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಲಾಗುತ್ತಿದೆ. ಈ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮಸಿ, ರೈತರ ಸಂಕಷ್ಟಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು, ಬೆಳೆಗಳಿಗೆ ನ್ಯಾಯಸಮ್ಮತ ಬೆಲೆ, ನೀರಾವರಿ ಸೌಲಭ್ಯ, ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಿಸುವುದಾಗಿದೆ. ಯಾತ್ರೆಯ ವೇಳೆ ಕೃಷಿ ಕ್ಷೇತ್ರದ ಸಮಸ್ಯೆಗಳ ಕುರಿತು ವಿವರವಾಗಿ ಚರ್ಚಿಸಲಾಗುತ್ತಿದ್ದು ರೈತರನ್ನ ಸಂಘಟಿತವಾಗಿ ಹೋರಾಟಕ್ಕೆ ಸಜ್ಜುಗೊಳಿಸಲಾಗುತ್ತಿದೆ. ಕೆಆರ್ಎಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ರೈತ ಸಮುದಾಯದಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿಯೂ ಯಾತ್ರೆ ತಾಲೂಕು ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಮುಂದುವರಿಯಲಿದೆ. ಈ ಯಾತ್ರೆಯಲ್ಲಿ ಎಲ್ಲ ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ರೈತರ ಹಕ್ಕುಗಳ ಹೋರಾಟವನ್ನು ಬಲಪಡಿಸಲು ಸಹಕರಿಸುವಂತೆ ಕೆಆರ್ಎಸ್ ಪಕ್ಷ ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ಕನಕಪ್ಪ ಉಡೆಜಾಲಿ, ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಗಣೇಶ್ ಅಮೃತ್, ಮೈನುದ್ದೀನ್, ಗಣೇಶ್ ಸಾರಂಗಿ, ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಶಾಮೀದ್ ಅಲಿ ಹುಲಿಹೈದರ್, ಉಪಾಧ್ಯಕ್ಷರಾದ ನಾಗಪ್ಪ ಕಂಬಡಿ, ಕಾರ್ಯದರ್ಶಿಗಳಾದ ಮುದಿಯಪ್ಪ ಮೆಹಬೂಬ್, ಬಸವರಾಜ್, ಮೊಹಮ್ಮದ್ ಹುಸೇನ್, ಗಣೇಶ್ ಶಿಂದೆ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಶನಿವಾರ ಸಂತೆಯಲ್ಲಿ ಭಾರತ್ ಗ್ಯಾಸ್ ಅವ್ಯವಸ್ಥೆಗೆ ಕರವೇ ಸ್ವಾಭಿಮಾನಿ ಬಣದ ವತಿಯಿಂದ ಬ್ರೇಕ್ ಬಿದ್ದಿದ್ದು ಅಧಿಕಾರಿಗಳು ಏಜೆನ್ಸಿಗಳಿಗೆ ಸೀರಿಯಸ್ ಎಚ್ಚರಿಕೆ ನೀಡಿದ್ದಾರೆ. ಶನಿವಾರ ಸಂತೆಯ ಭಾರತ್ ಗ್ಯಾಸ್ ಏಜೆನ್ಸಿಯ ಬೇಜವಾಬ್ದಾರಿತನ ಹಾಗೂ ಗ್ರಾಹಕರಿಗೆ ಸತತವಾಗಿ ಉಂಟಾಗುತ್ತಿದ್ದ ಅಡುಗೆ ಅನಿಲದ ಕೊರತೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಡೆಸಿದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕರವೇ ದೂರಿನ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಏಜೆನ್ಸಿ ಮಾಲೀಕರಿಗೆ ತೀವ್ರ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ. ಶನಿವಾರ ಸಂತೆಯ ಭಾರತ್ ಗ್ಯಾಸ್ ಕಚೇರಿ ಸದಾ ಬೀಗ ಹಾಕಿಕೊಂಡಿರುತ್ತಿತ್ತು. ಇದರಿಂದಾಗಿ ದೂರದ ಊರುಗಳಿಂದ ಬರುವ ರೈತರು, ಹಿರಿಯ ನಾಗರಿಕರು, ಮಹಿಳೆಯರು ಗ್ಯಾಸ್ಗಾಗಿ ಅಲೆದಾಡಿ ಸುಸ್ತಾಗುತ್ತಿದ್ದರು. ಕಳೆದ 2 ತಿಂಗಳಿನಿಂದ ಅಡುಗೆ ಅನಿಲ ಸಿಗದೆ ಪರದಾಡುತ್ತಿದ್ದ ಗ್ರಾಹಕರು ತಮ್ಮ ನೋವನ್ನ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜ ಅವರ ಮುಂದೆ ತೋಡಿಕೊಂಡಿದ್ದರು. ಗ್ರಾಹಕರ ಮನವಿಗೆ ಸ್ಪಂದಿಸಿದ ಫ್ರಾನ್ಸಿಸ್ ಡಿಸೋಜ ಅವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಹಾರ ಇಲಾಖೆಯ ಉಪನಿರ್ದೇಶಕರಿಗೆ ಮತ್ತು ಸೋಮವಾರಪೇಟೆ ತಹಶೀಲ್ದಾರ್ ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಮಡಿಕೇರಿಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರು ಶನಿವಾರ ಸಂತೆಗೆ ಭೇಟಿ ನೀಡಿದಾಗಲೂ ಕಚೇರಿ ಬೀಗ ಹಾಕಿದ್ದು ಕಂಡುಬಂದಿದೆ. ಕೂಡಲೇ ಸಂಬಂಧಪಟ್ಟವರನ್ನ ಕರೆಸಿ ಬಾಗಿಲು ತೆಗೆಸಿದ ಅಧಿಕಾರಿಗಳು ಸಾರ್ವಜನಿಕರಿಗೆ ಸೇವೆ ನೀಡದಿದ್ದರೆ ನಿಮ್ಮ ಲೈಸೆನ್ಸ್ ರದ್ದುಗೊಳಿಸಿ ಅಂಗಡಿ ಸೀಜ್ ಮಾಡುತ್ತೇವೆ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮೋಹನ್ ಅವರನ್ನ ಕರೆಸಿದ ಅಧಿಕಾರಿಗಳು ಗ್ರಾಹಕರಿಗೆ ಇನ್ನು ಮುಂದೆ ಇಂತಹ ತೊಂದರೆಯಾಗಬಾರದು, ಕೂಡಲೇ ವಿತರಣೆ ಸುಗಮಗೊಳಿಸಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ಅನಿವಾರ್ಯ ಎಂದು ಖಡಕ್ ಸೂಚನೆ ನೀಡಿದರು. ಜನಸಾಮಾನ್ಯರ ಪರವಾಗಿ ನಿಂತ ಕರವೇ ಸ್ವಾಭಿಮಾನಿ ಬಣದ ಜನಸಾಮಾನ್ಯರ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ಖಂಡಿಸಿ ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಶನಿವಾರ ಸಂತೆಯಲ್ಲಿ ಭಾರತ್ ಗ್ಯಾಸ್ ಅವ್ಯವಸ್ಥೆಗೆ ಕರವೇ ಸ್ವಾಭಿಮಾನಿ ಬಣದ ಹೋರಾಟ ಫಲವಾಗಿದೆ. ಕುಶಾಲನಗರ ಪಟ್ಟಣದ ಬೈಚುನಹಳ್ಳಿಯಲ್ಲಿರುವ ನಾಟ್ಯ ನಿಕೇತನ ಸಂಗೀತ ನೃತ್ಯ ಶಾಲೆಯಲ್ಲಿ ನೂತನ ತರಗತಿಯ ಆರಂಭಕ್ಕೆ ಚಾಲನೆ ನೀಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.